ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ 23 ಯೂಟ್ಯೂಬರ್. ಇವತ್ತು ನಾವು ಬಂದೇವಿ ಶಿಸ್ನಾಳ ಶರೀಫಜ್ಜನವರ ಮಠಕ್ಕೆ. ಈ ಮಠದ ಆಶ್ರಮದಾಗಿರ್ಬೋದು, ಇಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆಗಳಾಗಿರ್ಬೋದು, ಶರೀಫಜ್ಜನವರ ಪವಾಡಗಳಾಗಿರ್ಬೋದು, ನನಗೂ ಅಷ್ಟೊಂದು ಗೊತ್ತಿಲ್ಲ. ಇವತ್ತು ನನ್ನ ತಿಳ್ಕೊತೆ ನಿಮಗೂ ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡಾಕತ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಶರಣಪ್ಪ ಗೊಲ್ಲರ್ ಅವರು. ಅವ್ರು ಹೇಳ್ತಾರೆ, ಕೇಳ್ಕೊಂತ ಹೋಗೋಣಂತ. ಬೈ ಶಿಸ್ನಾಳ ಶರೀಫಜ್ಜನವ್ರ ಬಗ್ಗೆ ನಿಮ್ಗೆ ಏನು ಗೊತ್ತೈತಿ? ಶಿಸ್ನಾಳ್ ಶರೀಫ್ರು ಅಂದ್ರ ಒಬ್ಬ ಸೂಫಿ ಸಂತರು. ಅವರೊಬ್ಬ ಮುಸಲ್ಮಾನ್ ಕುಟುಂಬದೊಳಗೆ ಜನಿಸ್ತಾರ. ಇಮಾಮ್ ಅಜ್ಜುಮ ಅವರ ಪುಣ್ಯ ಗರ್ಭದಿಂದ ಜನಿಸ್ತಾರ. ಶರೀಫ್ರು ಅಂತಂದ್ರ ನಿಂತ ನೀರಲ್ಲ, ಹರಿಯುವ ಜಲ. ಅವರು ಊರೂರು ಸುತ್ತು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ರು. ತಮ್ಮ ತತ್ವಪದಗಳ ಮೂಲಕನೇ ಸಮಾಜದೊಳಗ ತುಂಬಿ ತುಳ್ಕಾಡ್ತಾ ಇದ್ದ ಮೂಢನಂಬಿಕೆ, ಅಂಧಶ್ರದ್ಧೆ ಅವುಗಳನ್ನ ಟೀಕಿಸ್ತಿದ್ರು ಮತ್ತು ಅದನ್ನ ತಿದ್ದುವಂತ ಪ್ರಯತ್ನ ಮಾಡ್ತಿದ್ರು. ಅನೇಕ ಸಾಮಾಜಿಕ ಕಾರ್ಯಗಳ ಒಳಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಅವರ ತತ್ವಪದಗಳು ಇವತ್ತಿಗೂ ಜನಮಾನಸದೊಳಗೆ ಉಳ್ಕೊಂಡಾವ್. ಆಡಲು ಬಂದ ಪಾತರದ ಒಳ ಮದ್ದಳಿ ನುಂಗಿತ್ತ, ತಂಗಿ ಕೋಡಗನ ಕೋಳಿ ನುಂಗಿತ್ತ. ಈ ತರ ತತ್ವಪದಗಳ ಮೂಲಕ ಒಂದು ಗೂಢಾರ್ಥವನ್ನಿಟ್ಟು, ಒಳಾರ್ಥವನ್ನಿಟ್ಟು ಶರೀಫ್ ಸಾಹೇಬರು ಬರಿತಿದ್ರು. ಶರೀಫ್ ಸಾಹೇಬರು ಅಂತಂದ್ರ ಬರೀ ಒಂದು ಸಮುದಾಯಕ್ಕ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾದವ್ರು ಅಲ್ಲ. ಅವರು ಮುಸಲ್ಮಾನ ಧರ್ಮದೊಳಗೆ ಜನಿಸಿದ್ರು ಕೂಡ ಕುರಾನನ್ನು ಓದ್ಕೋತಾರ, ಭಗವದ್ಗೀತೆಯನ್ನು ಓದ್ತಾರ, ರಾಮಾಯಣವನ್ನು ಓದ್ಕೊಂಡಿರ್ತಾರ. ತದನಂತರ ಶರಣರ ಪ್ರಭಾವಕ್ಕೂ ಒಳಗಾದ್ರು. ಅವರು ವಚನಗಳನ್ನು ಓದ್ಕೊಂಡು ಶರಣರ ಬಗ್ಗೆ ಬಹಳಷ್ಟು ಬರೀತಾರ. ಸೌದತ್ತಿ ಎಲ್ಲಮ್ಮನ ಬಗ್ಗೆ ಎಲ್ಲಿ ಕಾಣೆ ಎಲ್ಲಮ್ಮನಂತ ಹಾಕಿ ಎಲ್ಲಿ ಕಾಣೆ ಅಂತೇಳಿ ಬರೀತಾರ. ಮತ್ತು ಅವಳಿ ಉಳಿವಿ ಜಾತ್ರೆಗೆ ಹೋಗೋಣ ಅಂತೇಳಿ ಉಳಿವಿ ಚನ್ನಬಸವಣ್ಣವ್ರ ಬಗ್ಗೆನೂ ಬರೀತಾರ. ಈ ತತ್ವಪದಗಳ ಮೂಲಕ ಸಮಾಜವನ್ನ ಒಟ್ಟಾರೆಯಾಗಿ ತಿದ್ದುವಂತ ಕೆಲಸ ಮಾಡಿದ್ರು ಶರೀಫ್ರು. ಸಮಾಜ ಅಂತಂದ್ರೆ ಒಂದು ಜಾತಿ ಸಮುದಾಯಕ್ಕೆ ಸೀಮಿತ ಆಗಿ ಅವ್ರು ಯಾವತ್ತೂ ಇರ್ಲಿಲ್ಲ. ಅಂದ್ರೆ ಇವಾಗ ಒಂದು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದೊಳಗೆ ಯಾವ ತರ ಬರತ್ತದಂದ್ರೆ ಧರ್ಮಗಳ ಬೆಂಕಿ ಹಚ್ಚುವಂತ ಕೆಲಸಗಳು ಮಾಡಾಕ್ತಾರೆ. ಜಾತಿ ಜಾತಿದೊಳಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ. ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗ ಅವರು ಧರ್ಮಗಳ ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾ ಇದಾರ, ಅವ್ರ ಲಾಭಕ್ಕಾಗಿ, ರಾಜಕೀಯ ಲಾಭಕ್ಕಾಗಿಯೋ, ಅವ್ರ ಗಾಡಿ ನಿರ್ಮಾಣ ಮಾಡ್ಕೊಳ್ಬೇಕು, ಅವ್ರ ಬ್ಯಾಡಿ ಕುದಿಸ್ಕೋಬೇಕು ಅನ್ನೋ ಪ್ರಯತ್ನಕ್ಕ ಜನಸಾಮಾನ್ಯರನ್ನ ಬಲಿ ಮಾಡಕತ್ತಾರ ಅಷ್ಟ. ಶರಣರು ಯಾವ ರೀತಿ 12ನೇ ಶತಮಾನದೊಳಗ ಸಕಲ ಜೀವಾತ್ಮರಿಗೂ ಲೇಸನ ಬಯಸಿದ್ರು. ಮತ್ತು ಇವನಾರವ ಎನ್ನದೇ ಇವ ನಮ್ಮವ ಎಂದೆನಿಸಯ್ಯ ಅಂತೇಳಿ ಹೆಂಗೆ ಹೇಳಿದ್ರಲ್ಲ, ಶರೀಫರು ಕೂಡ 19ನೇ ಶತಮಾನದೊಳಗ ಇವ ನಮ್ಮವ ಅಂತೇಳಿ ಎಲ್ಲಾರನ್ನೂ ಅಪ್ಪಿಕೊಂಡ್ರು, ಎಲ್ಲರ ಜೊತೆಗೂ ಬೆರೆತ್ಕೊಂಡ್ರು, ಎಲ್ಲಾರ ಜೊತೆಗೂ ಇರ್ತಿದ್ರು. ಆ ರೀತಿ ಸಮಾಜದೊಳಗ ಎಲ್ಲಾರ ಜೊತೆಗೆ ಇದ್ದು ಸಮಾಜದ ಒಂದು ಕನ್ನಡಿಯಾಗಿನೇ ಬೆಳೆದ್ರು. ಈಗ ಶಿಸ್ನಾಳ ಶರೀಫಜ್ಜನವರು ಎಷ್ಟನೇ ಶತಮಾನದೊಳಗ ಜನಿಸಿದ್ರು ಮತ್ತು ಅವ್ರದ್ದು ಊರು ಯಾವ್ದು ಅಂತ ಗೊತ್ತಾ? ಅವ್ರ ಕಾಲ 19ನೇ ಶತಮಾನ. ಅಸಲಿಗೆ ಇವ್ರು ಜನಿಸಿದ್ದು ಅಂತಂದ್ರೆ ಶಿಸ್ನಾಳ ಅಲ್ಲ, ಅವರು ನವಲಗುಂದ ತಾಲೂಕು, ಅವ್ರ ತಾಯಿ ತವರು ಮನೆಯೊಳಗ ಜನಿಸ್ತಾರ. ತದನಂತರ ಅವ್ರು ಬೆಳೆದಿದ್ದು ಅಂತಂದ್ರೆ ಶಿಸ್ನಾಳ ಗ್ರಾಮದಾಗೆ. ಅವ್ರ ಧರ್ಮ ಪತ್ನಿ ಊರು ಯಾವ್ದು? ಅವ್ರ ಧರ್ಮ ಪತ್ನಿಯವ್ರ ಹೆಸರು ಫಾತಿಮಾ. ಇಲ್ಲೇ ಹತ್ತಿರದ ಕುಂದಗೋಳ ಅಂದ್ರೆ ಇಲ್ಲೇನ್ ದೂರ ಅಲ್ಲ. ಡೆಲಿವರಿ ಟೈಮ್ನಾಗ ತೀರ್ಕೊಂಡ್ರು. ಆ ಟೈಮಿಗೆ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನಿಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರವ ಬೀಗನ ಮಾತಿನ ಹಂಗಂದೆನಗ್ಯಾಕೋ. ಅವ್ರ ಪದ ಬರೆಯೋದು ಈ ಸಮಾಜದ ರೂಪಕಗಳನ್ನು ಬಳಸ್ಕೊಂಡ್ರು ಕೂಡ, ಅವ್ರ ಪ್ರಸಂಗಗಳನ್ನ ತಂದಿಟ್ರು ಕೂಡ ಅದು ಇಡೀ ಸಮುದಾಯ, ಇಡೀ ಸಮಾಜಕ್ಕೆ ಸಂಬಂಧಪಡ್ತತಿ. ಬರೀ ಮೋಹದ ಹೆಂಡತಿ ತೀರಿದ ಬಳಿಕ ಅವ್ರ ಹೆಂಡತಿ ತೀರೋದ್ಲು ಅಂತೇಳಿ ಒಂದ್ ಕಡೆ ಬರೆದ್ರ ಅದನ್ನ ಇನ್ನೊಂದು ಅರ್ಥದೊಳಗು ನಾವು ನೋಡ್ಬೋದು. ಮೋಹದ ಹೆಂಡತಿ ಅಂತಂದ್ರೆ ಈ ದೇಹ, ಈ ಶರೀರಕ್ಕೆ ಒಂದು ದಿವಸ ಸಾವೈತಿ, ಒಂದು ದಿವಸ ಬಿದ್ದು ಹೋಕ್ಕತಿ. ಇದು ಮೋಹದ ಶರೀರ ಅಂತ ಅಂತಾರ ಅವರು. ಇದು ಸತ್ತು ಹೋದ ಮೇಲೆ ಮಾವನ ಮನಿಯ ಹಂಗಿನ್ಯಾಕೋ, ಇದ್ರೊಳಗಿರುವಂತ ಆತ್ಮಕ್ಕ ಇದ್ರ ದೇಹದ ಅಂಗ ಇರೋದಿಲ್ಲ, ಅದು ಹೊರಗೆ ಹೋಗ್ಬಿಡ್ತದ. ಅದು ಆ ರೀತಿ ಅರ್ಥದೊಳಗ ಅನೇಕ ತತ್ವಪದಗಳನ್ನ ಅವರು ಬರೀತಾರ. ರಿವಾಯತ್ ಪದಗಳನ್ನು ಬರೀತಾರ, ದೊಡ್ಡಾಟಗಳನ್ನ ಆಡಿಸ್ತಾರ, ಲಾವಣಿ ಪದಗಳನ್ನ ಬರೀತಾರ. ಇಂಥ ಬಹಳಷ್ಟು ಪದಗಳನ್ನ ಅವರು ಜನಪದೀಯ ಭಾಷೆಯೊಳಗ ಬರೀತಾರ. ಅದರೊಳಗೂ ದೊಡ್ಡ ಭಾಷೆಯೊಳಗೆ ಬರೆಯೋದಿಲ್ಲ ಅವರು. ಜನರು ಆಡೋ ಭಾಷೆಯೊಳಗ, ಜನರು ಏನ್ ಮಾತಾಡ್ತಿದ್ರಲ್ಲ ಅದ ಭಾಷೆನ ಬಳಸ್ಕೊಂಡು ಪದಗಳನ್ನ ರಚನೆ ಮಾಡ್ಯಾರ. ಶರೀಫಜ್ಜನವರ ಕೊನೆಯದಾಗಿ ಸಂದೇಶ ಏನಿತ್ತು ಅಂತಂದ್ರೆ, ಶರೀಫ್ ಸಾಹೇಬರು ತತ್ವಪದಗಳ ಮೂಲಕ ಸಮಾಜವನ್ನ ತಿದ್ದೋ ಕೆಲಸ, ಸಮಾಜದ ಶಾಂತಿ ಸ್ವಾಸ್ಥ್ಯವನ್ನ ಕಾಪಾಡುವಂತ ಕೆಲಸ ಮಾಡಿದ್ರು.
ಬೋಕಿಯೊಳಗ ಮೂರು ಲೋಕ ಹುಟ್ಟಿತ್ತು, ಆ ಕುಲ ಈ ಕುಲ ಎಲ್ಲಿತ್ತು. ನಾವಿವತ್ತು ಜಾತಿ ಜಾತಿ ಅಂತೇಳಿ ಕುಲ ಕುಲ ಅಂತೇಳಿ ಒಡೆದಾಡ್ತೇವಿ. ಬೋಕಿಯೊಳಗ ಮೂರು ಲೋಕ ಹುಟ್ಟಿತ್ತು ಅಂದ್ರ ಹೊಟ್ಟಿಯಿಂದಾನೇ ಎಲ್ಲಾರು ಹುಟ್ಟ್ಯಾರ, ತಾಯಿ ಗರ್ಭದಿಂದಾನೇ ಎಲ್ಲಾರು ಹುಟ್ಟಿದ್ದು. ಯಾರು ಮ್ಯಾಲಿಂದ ಉದಿರ್ ಬಿದ್ದಿಲ್ಲ, ಭೂಮಿಯೊಳಗ ಚಿಗುರಿನೂ ಎದ್ದಿಲ್ಲ. ಆ ತರ ಬೋಕಿಯೊಳಗ ಮೂರು ಲೋಕ ಹುಟ್ಟಿತ್ತು, ಇಡೀ ಮೂರು ಲೋಕ ಅದ್ರೊಳಗ ಹುಟ್ಟೈತಿ. ಆ ಕುಲ ಈ ಕುಲ ಎಲ್ಲಿತ್ತು? ಹುಟ್ಟಿದ ಮ್ಯಾಲ ಬಂದದ ಎಲ್ಲ. ಹುಟ್ಟೋದಕ್ಕಿಂತ ಮೊದಲು ಈ ಜಾತಿ ಇರ್ಲಿಲ್ಲ, ಆ ಜಾತಿ ಇರ್ಲಿಲ್ಲ, ಈ ಧರ್ಮ ಇರ್ಲಿಲ್ಲ, ನಂದು ದೊಡ್ಡ ಧರ್ಮ ನಿಂದು ದೊಡ್ಡ ಧರ್ಮ ಅನ್ನೋ ಏನು ಭೇದ ಭಾವ ಯಾವ್ದು ಗೊತ್ತಾ ಇರ್ಲಿಲ್ಲ. ಹುಟ್ಟಿದ ಮೇಲೆ ಇವೆಲ್ಲ ಬಂದಾವ್. ಹಂಗಾಗಿ ಹಂಗ ಜಾತಿ ಜಾತಿ ಅಂತೇಳಿ ಯಾಕೆ ಜಗಳ ಆಡ್ತೀರಿ, ಎಲ್ಲಾರು ಒಂದಾಗಿ ಹೋಗ್ರಿ ಅಂತೇಳಿ ತತ್ವಪದಗಳ ಮೂಲಕನೇ ಅವರು ಆ ತರ ಸಮಾಜವನ್ನ ಎಚ್ಚರಿಸುವಂತ ಕಾಯಕವನ್ನು ಮಾಡಿದ್ರು. ಈಗ ಶಿಸ್ನಾಳ ಶರೀಫಜ್ಜನವರು ಪವಾಡ ಹೇಳ್ಬೇಕಂತ ಎರಡು ಶರೀಫ್ ಸಾಹೇಬ್ರ ಪವಾಡಗಳ ಬಗ್ಗೆ ಅಂತಂದ್ರ ಪವಾಡಗಳು ಎಲ್ಲಾ ಮಹಾತ್ಮರು, ಶರಣರು, ದಾಸರು ಇವರೆಲ್ಲಾರ ಸುತ್ತಾರ್ಗಿ ಅನೇಕ ಪವಾಡಗಳು ಹೆಣ್ಕೊಳ್ತಾವ್. ಅವ್ ಯಾಕೆ ಹೆಣ್ಕೊಳ್ತಾವ ಅಂತಂದ್ರ ಅವ್ರನ್ನ ದೊಡ್ಡವ್ರು ಮಾಡ್ಲಿಕ್ಕಾಗಿ, ಅಥವಾ ಅವ್ರನ್ನ ದೇವ್ರು ಮಾಡ್ಲಿಕ್ಕಾಗಿ, ಅಥವಾ ಅವ್ರ ಹೆಸರನ್ನ ಹೆಚ್ಚು ಮಾಡ್ಲಿಕ್ಕಾಗಿ ಒಂದಿಷ್ಟು ಅಕ್ಷರ ಜ್ಞಾನಿಗಳು, ಅವಾಗ ಏನ್ ಅಕ್ಷರ ಯಾರ ಕಡೆ ಇತ್ತಲ್ಲ, ಅವರು ಒಂದಿಷ್ಟು ವೈಭವೀಕರಿಸಿ ಬರೆಯುವಂತ ರೂಢಿಗೆ ಬಂದು. ಆ ತರ ಶರೀಫರ ಜೀವನದೊಳಗು ನಡೆದಿರ್ಬೋದು. ಶರೀಫಜ್ಜ ಹೇಳ್ತಾರೆ, ಇದು ಎಷ್ಟೋ ಇವತ್ತಿಗೂ ಜನರೊಳಗ ಉಳ್ಕೊಂಡಿದ್ವು. ದ್ಯಾಮವ್ವನ ಮೂರ್ತಿ ಕದ್ದು ಸರೆ ಕುಡಿದ್ರು. ಮತ್ತ ಅತ್ತಿಗೇರಿಯೊಳಗ ಒಂದು ಮನಿ ಇವತ್ತಿಗೂ ಅವ್ರು ಶಾಪ ಕೊಟ್ಟಂತ ಮನಿ ಇವತ್ತು ಅವ್ರು ಏಳಿಗೆ ಆಗಿಲ್ಲ ಅಂತ ಬಹಳಷ್ಟು ಅವ್ರ ಶರೀಫರಿಗೆ ಬಹಳಷ್ಟು ಮಂದಿ ಕರ್ಬಾಯಿ ಶರೀಫ ಅಂತ ಕರಿತಿದ್ರು. ಅಂದ್ರ ಅವ್ರು ಅಂದಿದ್ದು ಹುಸಿ ಹೋಗ್ತಿದ್ದಿಲ್ಲ, ಸುಳ್ಳು ಆಗ್ತಿದ್ದಿಲ್ಲ. ಒಳ್ಳೆಯವ್ರು ಯಾವುದೇ ಮಾತಾಡ್ಲಿ ಅದು ಶಾಪ ಆಗಿ ಪರಿವರ್ತನೆ ಆಗತ್ತ ಅನ್ನೋದಕ್ಕೆ ಈ ಒಂದಿಷ್ಟು ಉದಾಹರಣೆಗಳು. ಮತ್ತು ಪವಾಡಗಳು ಎಲ್ಲಾ ಮಹಾತ್ಮರು ಸುತ್ತಾರಿಗಿನೂ ಎಣ್ಕೊಂಡಿರೋದು ಅದು ಸಾಮಾನ್ಯ. ಅವರು ಯಾವತ್ತಿಗೂ ಕೂಡ ಪವಾಡಗಳನ್ನು ಮಾಡಿಲ್ಲ. ಅವ್ರ ಜೀವನನೇ ಒಂದು ಪವಾಡ. ಅವರು ಸಮಾಜವನ್ನು ತಿದ್ದಿ ಎಲ್ಲಾರನ್ನೂ ಒಂದ್ ಮಾಡಿ ಜಾತಿ ನಡುವೆ ಇರುವಂತ ದ್ವೇಷ ಮನೋಭಾವನೆಯನ್ನ ಕಿತ್ತಿ ಎಸೆದದ್ದ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಇದು ಅವರು ಸಮಾಜಕ್ಕೆ ಇಡೀ ಜಗತ್ತಿಗೆ ಕೊಟ್ಟಂತ ಒಂದು ಅದ್ಭುತವಾದ ಕೊಡುಗೆ. ಇಷ್ಟೊತ್ತು ಆಗೋದ್ರೆ ನಾವು ದೇವಸ್ಥಾನದ ಈ ಶಿಸ್ನಾಳ ಶರೀಫಜ್ಜನವರ ಚರಿತ್ರೆ ಬಗ್ಗೆ ನೋಡ್ತಾ ಹೋದ್ವಿ. ಇನ್ನು ಈ ದೇವಸ್ಥಾನ ನೋಡಕ್ ಹೋಗೋಣ ಅಂತ.